ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ ಅಮ್ಮ ಅನ್ನೋದೇ ವಾವ್. ಆಫ್ಟರ್ ಮ್ಯಾರೇಜ್ ಅಂತ ಆದ್ಮೇಲೆ ಒಂದಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ಅದು ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ ನಿಮ್ಮ ಪ್ರಕಾರ? ಇದು ತಪ್ಪಲ್ಲ, ಬಟ್ ಆದ್ರೆ ಅದು ತಪ್ಪಲ್ಲ. ಅಕ್ಕ ಇದ್ದಾರೆ ಪಾಪ, ಅವ್ರಿಗೂ ಒಂದು ತಂಗಿ ತಮ್ಮ ಬೇಕಲ್ಲ. ಐ ಥಿಂಕ್ ಅಬೌಟ್ ಇಟ್. ನಂಗೆ ನೋಡಿ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಯೋಚನೆ ಮಾಡ್ತೀರಿ. For business and personal promotions, please contact 9686376663. ಅದೇ ನಾನು ಹೇಳಂಗೆ ನಾನು ಜಾಸ್ತಿ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಬಟ್ ನನಗೇನೋ ಇವಾಗ ಬೇಕು, ನಾನೆಲ್ಲೋ ಸಡನ್ನಾಗಿ ಹೋಗಬೇಕು ಮಾಡಬೇಕು, ಅದನ್ನ ಒಂದು ಆಗ್ತಿಲ್ಲ ನನಗೆ. ತುಂಬ ಆ್ಯಕ್ಚುಲಿ ಇವಾಗ ವರ್ಕೌಟ್ ಆಗಿರ್ಬೋದು, ತಿನ್ನೋ ವಿಷಯದಲ್ಲಾಗಿರ್ಬೋದು, ಸಾಕಷ್ಟು ಬದಲಾವಣೆಗಳಾಗಿದೆ. ಮಾಡೋದಕ್ಕಾಗ್ತಿಲ್ಲ. ದೆನ್ ಅಂದರೆ ಅದು ತುಂಬ ಸೆನ್ಸಿಟಿವ್ ಇತ್ತಲ್ಲ ನನ್ನ ಮೈಂಡು. ಆ ಟೈಮಲ್ಲೆಲ್ಲ ನಾನು ಯೋಚನೆ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಒಬ್ಬಳೇ ಕೂತ್ಕೊಂಡು ಏನು ಮಾಡ್ತೀನಿ, ಎಲ್ಲರೂ ಆರಾಮಾಗಿದ್ದಾರೆ, ನಾನು ಮಾತ್ರ ಇಲ್ಲಿ ಒಂಥರ ಕಟ್ಟಾಗ್ದಂಗೆ ಆಗೋಗ್ಬಿಟ್ಟಿದೆಯಾ ಅಂತ ತುಂಬ ವಿಪರೀತ ನನಗೆ ತುಂಬ ಹರ್ಟ್ ಆಗೋದು. ಏನೇನೋ ಯೋಚನೆ ಬರೋದು ಲೈಫ್ ಬಗ್ಗೆ. ಒಂದು ನಾನು ತುಂಬ ಡೀಪಾಗೆಲ್ಲ ಯೋಚನೆ ಮಾಡ್ಬಿಟ್ಟಿದ್ದೀನಿ, ಒಬ್ಬೊಬ್ಬಳೇ ಕೂತ್ಕೊಂಡು ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೀನಿ ಆ 3 monthsಲ್ಲಿ. ಬಟ್ ಒಂದು ಕಡೆ ಆ ಟೈಮಲ್ಲಿ ನನಗೆ ರಿಯಲೈಸ್ ಆಗಿದ್ದು, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಬೇಗ ಮದುವೆ ಆಗಬೇಕು, ಬೇಗ ಮಗು ಮಾಡ್ಕೋಬೇಕು, ಆಮೇಲೆ ಯು ವಿಲ್ ಬಿ ಬ್ಯಾಕ್ ಟು ಶೇಪ್, ಬ್ಯಾಕ್ ಟು ಫಾರ್ಮ್, ಎವ್ರಿಥಿಂಗ್ ಅಂತ. ದಟ್ ಇಸ್ ಸೋ ಟ್ರೂ. ಬಟ್ ಇವಾಗಿನ ಜನ್ರೇಷನ್ ಹೆಂಗಾಗಿದೆ ಅಂದರೆ ಕಾಂಪಿಟೇಷನ್ ಮಾಡಿ ನಾವು ಪರ್ಸ್ನಲ್ ಅದರ ಲೈಫ್ನ ಮರ್ತೋಗ್ಬಿಟ್ಟಿದ್ದೀವಿ. ಓಕೆ, ಇನ್ನೊಂದು ಕಡೆ ಪ್ರೊಫೆಷ್ನಲ್ ಆಗಿ ಏನೋ ಚೇಸ್ ಮಾಡೋದಕ್ಕೆ ಹೋಗ್ತೀವಿ, ಬಟ್ ವಾಟ್ ಕಾಸ್ಟ್? ಅದಿನ್ನೂ ಒಂದು ಕ್ವೆಶನ್ ಮಾರ್ಕ್ ಆಯ್ತಾ. ಓಕೆ, ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ನಮ್ಮ ಇರುವಿಕೆಗೆ ಏನೋ ಒಂದು ಇರಬೇಕು, ಅದೆಲ್ಲ ಇದೆ. ಬಟ್ ಆದರೆ ಪರ್ಸ್ನಲ್ ಲೈಫು ಎಲ್ಲ ಸೆಟ್ ಆಗಿರುವಾಗ, ಅಥವಾ ಕರೆಕ್ಟಾಗಿ ನೀವು ನೋಡ್ಕೊಂಡಾಗ, ಆ್ಯಕ್ಚುಲಿ ಇಟ್ ಇಸ್ ಗುಡ್. ಅರ್ಲಿ ಮ್ಯಾರೇಜ್, ಅರ್ಲಿ ಬೇಬಿ ಆ್ಯಂಡ್ ಬ್ಯಾಕ್ ಟು ಫಾರ್ಮ್. ಮತ್ತೆ ಇಟ್ ಇಸ್ ಆ್ಯಸ್ ಯೂಶುವಲ್ ಬ್ಯಾಕ್. ಇದು ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಕಾಂಪಿಟೇಷನ್, ವಾಟ್ ಎವರ್ ಯು ಟೇಕ್ ಇಟ್ ಅಸ್. ಸೊ ನನಗೆ ಇವಾಗ ಹೆಂಗಿದೆ ಅಂದರೆ, ಇಟ್ಸ್ ಓಕೆ, ನಾನು ಆ ಕೆಲಸಕ್ಕೆ ಎಲ್ಲಿಗೆ ಏನು ಬೇಕಾದರೂ ಐ ಕ್ಯಾನ್ ಗೆಟ್ ಬ್ಯಾಕ್. ಆ್ಯಕ್ಚುಲಿ ನಾನು ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ಬ್ರೇಕೇ ತೊಗೊಂಡಿಲ್ಲ. ನಾನು 8 month ಪ್ರೆಗ್ನೆಂಟ್ ಇದ್ದಾಗಲೂ ಒಂದು ಮೂವಿಗೆ ಕೆಲಸ ಮಾಡ್ತಿದ್ದೆ, 8th and 9th month. ಅದಾದಮೇಲೆ 10 months ಬ್ರೇಕು. ಅದಾದಮೇಲೆ 10th month ಇದ್ದಾಗ, ಶಾರದಾ 10th month ಇದ್ದಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಬಟ್ ಅದೆಲ್ಲೂ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ಅದ್ರ ಬಗ್ಗೆ ರಿವೀಲ್ ಮಾಡ್ತಿಲ್ಲ. ಬಟ್ ಇವಾಗಲೂ ಕೆಲಸ ನಡೀತಿದೆ, ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ. ಈಗ ಮಗು ಅಂತೂ ಆಗುತ್ತೆ. ಮಗು ಆದಮೇಲೆ ಏನಂತಂದರೆ ನಿಮ್ಮ ಹೆಲ್ತ್ ವೇರಿಯೇಷನ್ ಕೂಡ ಸಾಕಷ್ಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಸ್ಲೀಪ್ ಮೋಡ್ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲನೂ ಕೂಡ. ಆ ಒಂದು ಟೈಮಲ್ಲಿ ಹೆಂಗಿತ್ತು ಮ್ಯಾಮ್? ಐ ಥಿಂಕ್ ಅದೇ ರೀಸನ್ಗೆ ನನಗೆ ತುಂಬ ಮೈಂಡ್ ಫ್ಲಕ್ಚುಯೇಟ್ ಆಗೋದು, ಮೂಡ್ ಸ್ವಿಂಗ್ಸು, ಆಮೇಲೆ ಬೇಗ ಏನೋ ಅಳು ಬರೋದು, ಈ ಥರದ್ದೆಲ್ಲ ಆಗ್ತಿತ್ತು ಅಂತ ಅನಿಸುತ್ತೆ. ಬಿಕಾಸ್ ನಾನು ಮುಂಚೆ ಹೇಗಿದ್ದೆ ಅಂದರೆ, ನನ್ನ ಬಾಡಿ ಸೆನ್ಸಿಟಿವ್ ಅಲ್ಲ, ನಾನು ಸೆನ್ಸಿಟಿವ್ ಅಲ್ಲ, ನಾನು ಈಸಿಯಾಗಿ ಅಡ್ಜಸ್ಟ್ ಆಗ್ತಿದ್ದೆ, ಎಲ್ಲೇ ಹೋದರೂ ಅಡ್ಜಸ್ಟ್ ಆಗ್ತಿದ್ದೆ. ಊಟ ತಿಂಡಿ, ತುಂಬ ಟ್ರಾವೆಲಿಂಗು ಎಲ್ಲ ತುಂಬ ವಿಪರೀತ ಇರ್ತಿತ್ತು. ಬಿಕಾಸ್ ನಾನು ಚೆನ್ನೈನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ, ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ. ಸೊ ಹಾಗಾಗಿ ತುಂಬ ಟ್ರಾವೆಲ್ ಮಾಡ್ತಿದ್ದೆ. ರೊಟೀನ್ ಅನ್ನೋದೇ ಇರಲಿಲ್ಲ ಆ್ಯಕ್ಚುಲಿ. ಬಟ್ ನನ್ನ ಬಾಡಿ ಅದಕ್ಕೆ ಇಮ್ಯೂನ್ ಆಗಿ ಹೋಗ್ಬಿಟ್ಟಿತ್ತು, ಎಲ್ಲ ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಡೆಲಿವರಿ ಆದಮೇಲೆ, ಪ್ರೆಗ್ನೆನ್ಸಿನಲ್ಲೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಡೆಲಿವರಿ ಆದಮೇಲೆ 3 monthsವರೆಗೂ ಆ್ಯಕ್ಚುಲಿ ಇಟ್ ವಾಸ್ ಫೈನ್, ಆ ಥರ ನೋಡೋದಕ್ಕೆ ಹೋದರೆ. ಬಟ್ ಮೆಂಟಲಿ ಐ ವಾಸ್ ವೆರಿ ವೆರಿ ಡಿಸ್ಟರ್ಬ್ಡ್. ಬಟ್ 3 months ಆದಮೇಲೆ ನಾನು ಊಟ ಯೂಶ್ವಲಾಗಿ ಎಷ್ಟು ತಿಂತಿದ್ನೋ ಅಷ್ಟೇ ತಿಂತಿದ್ದೆ. ಬಟ್ ಶಿವರಾಗಕ್ಕೆ ಶುರು ಆಗ್ತಿತ್ತು ನನ್ನ ಬಾಡಿ. ಅಂದರೆ ಇನ್ನೂ ಜಾಸ್ತಿ ಬೇಕಾಗಿತ್ತು ಬಾಡಿಗೆ, ಜಾಸ್ತಿ ಅಂತ. ಸೊ ನನಗೆ ಹೆಂಗಾಗ್ತಿತ್ತು ಅಂದರೆ, ಆ ಶಿವರಿಂಗ್ಗೆ ನಾನು ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಏನು ಕೈಗೆ ಸಿಕ್ತಿತ್ತೋ ತಿಂದಾಕ್ಬಿಡ್ತಿದ್ದೆ. ಲೈಕ್ ಒಂದೊಂದ್ಸತಿ ಫ್ರೂಟ್ಸು, ಒಂದೊಂದ್ಸತಿ ಏನೋ ಕೇಕು, ರಸ್ಕು, ಅದು ಏನಿಟ್ಟಿರ್ತಿರೋ ಎಲ್ಲ ಗಬ ಅಂತ ತಿನ್ಕೊಂಡು ನೀರು ಕುಡಿದು ಆಮೇಲೆ ಮಲ್ಕೊಳ್ತಿದ್ದೆ. ಸೊ ಅದು ಸಡನ್ನಾಗಿ ನಾನು ಮತ್ತೆ ಜಾಸ್ತಿ ಪುಟ್ ಆನ್ ಆದೆ ವೆಯ್ಟು. ಬಟ್ ನನಗೆ ಆ್ಯಕ್ಚುಲಾಗಿ ಏನಕ್ಕೆ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ನಾನು ನಾರ್ಮಲಾಗಿ ಇವಾಗ ಫಸ್ಟ್ 3 months ಏನು ತಿಂತಿದ್ನೋ ಅದೇ ಥರ ತಿಂತಿದ್ದೆ. ಬಟ್ ಸಾಕಾಗ್ತಿರ್ಲಿಲ್ಲ ನನಗೆ. ಸೊ ಐ ಟೋಲ್ಡ್ ಯು, ಲ್ಯಾಚ್ ಮಾಡ್ತಿರ್ಲಿಲ್ಲ ಪಾಪು ಅಂತ. ಸೊ ಅದಾದಮೇಲೆ ಲ್ಯಾಚ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಲ್ಯಾಚ್ ಮಾಡೋಕ್ಕೆ ಶುರು ಮಾಡಿದಾಗ ಜಾಸ್ತಿ ಹಾಲು ಬೇಕಾಗ್ತಿತ್ತು ನಂಗೆ. ಆ ಹೋಲ್ ಪ್ರೊಸೀಜರು ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಮಗುಗೆ ಇವಾಗ ಮೋಸ್ಟ್ಲಿ ಜಾಸ್ತಿ ಹಾಲು ಬೇಕಾಗ್ತಿದೆ ಅಂದ್ಕೊಂಡು ನಾನು
ಯುನೋ ನನ್ಗೆ ಆ ಥರ ಆಗೋದು. ಸೊ 3 to 4 ಲೈಕ್ 3rd ಮಂತಿಂದ ಸ್ಟಾರ್ಟ್ ಆಯಿತು, ಒಂದು 4.5 ಮಂತ್ಸ್ವರೆಗೂ 1.5 ಮಂತ್ವರೆಗೂ ಹಂಗೆ ಇರ್ತಿತ್ತು. ಸೊ ನಾನು ತಿನ್ನೋದು ಸಾಕಾಗ್ತಾನೆ ಇರಲಿಲ್ಲ ಅಂತ ನನಗೆ ಫೀಲಿಂಗ್. ಸೊ ಜಾಸ್ತಿ ಓವರ್ ಇಟ್ ಮಾಡಿ 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 ಫುಲ್ ದಪ್ಪ ಆಗೋಗ್ಬಿಟ್ಟೆ. ಆವಾಗ ಮತ್ತೆ ನನ್ನನ್ನು ನಾನು ನೋಡ್ಕೊಳ್ಳುವಾಗ ಏನು ಹಿಂಗಾಗೋಗ್ಬಿಟ್ಟಿದ್ದೀನಿ, ನಾನು ಹಿಂಗಿಲ್ವಲ್ಲ. ಆ್ಯಂಡ್ ನಾನು ಒಂದೊಂದ್ಸತಿ ಹಿಂಗೆ ಆಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ನನ್ನನ್ನು ಕಂಡುಹಿಡಿತಾನೆ ಇರಲಿಲ್ಲ ಜನ. ನಾನು ನಿಮ್ಮ ಅಚ್ಚೆನ ಹೋಗ್ಬಿಟ್ಟು ನಾನು ಕಂಡಿಡ್ದೆ, ನೀವು ಗೊಂಬೆ ಅಲ್ವಾ ಅಂತ ಹೇಳಕ್ ಶುರು ಮಾಡೋದು. ಆಮೇಲೆ ಚಂದನ್ ಹೋಗ್ಬಿಟ್ಟು ನೀವು ಅವ್ರ ಹೆಂಡತಿ ಅಂತ ಹೇಳಕ್ ಶುರು ಮಾಡೋದು. ಇದೇನಿದು ಕಂಡುಹಿಡಿಯೋದಕ್ಕೆ ಆಗಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳೋದು. ಇದೆಲ್ಲ ತುಂಬ ನನಗೆ ತುಂಬ ಇಟ್ ಹಿಟ್ ಮೀ ವೆರಿ ಹಾರ್ಡ್. ಲೈಕ್ ನಾನು ತಪ್ಪು ಮಾಡ್ತಾ ಇದ್ದೀನಾ ಅಥವಾ ವಾಟ್ ಇಸ್ ಇಟ್, ಅಥವಾ ಪ್ರೆಗ್ನೆಂಟು ಎಲ್ಲರಿಗೂ ಹಿಂಗೆ ಆಗ್ತಿದ್ಯಾ ಅಥವಾ ನನಗೆ ಮಾತ್ರ ಹಿಂಗೆ ಆಗ್ತಿದ್ಯಾ ಏನು ಅಂತ ನನಗೆ ಪ್ರೋಸೆಸ್ ಮಾಡ್ಕೊಡೋದಕ್ಕಾಗ್ತಿದೆ. ಸೊ ಸ್ವಲ್ಪ ದಿವಸ ನಂಗೆ ಆಚೆ ಹೋಗೋದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಇವಾಗಲೂ ನಾನೇನು ಮುಂಚಿನ ಥರ ಅಷ್ಟೇ ಸಣ್ಣ ಆಗಿಲ್ಲ, ಇವಾಗಲೂ ದಪ್ಪ ಇದ್ದೀನಿ. ಬಟ್ ಮೈ ಬಾಡಿ ಈಸ್ ಟೇಕಿಂಗ್ ಬಿಟ್ ಲಾಂಗರ್. ನಾನು ಮುಂಚೆ ಹೆಂಗೆ ಅಂದರೆ ನಾನು ಯೋಚನೆ ಮಾಡಿದ್ರೆ ಸಾಕು, ಅಯ್ಯೋ ದಪ್ಪಾಗಿ ಹೋಗಿದ್ದೀನಿ ಅಂತ ಸಣ್ಣ ಹೋಗ್ಬಿಡ್ತಿದ್ದೆ. ಐ ಡೋಂಟ್ ನೋ, ಹಂಗಿತ್ತು ನನ್ನ ಬಾಡಿ. ಬಟ್ ಇವಾಗ ಇಟ್ ಇಸ್ ಡಿಫ್ರೆಂಟ್. ಬಟ್ ಗ್ರ್ಯಾಜುಲಿ ಐ ಸ್ಟಾರ್ಟೆಡ್ ಎಕ್ಸೆಪ್ಟಿಂಗ್ ಇಟ್ಸ್ ಓಕೆ, ದಿಸ್ ಇಸ್ ಮೀ ಆ್ಯಂಡ್ ನಾನು ಹ್ಯಾವ್ ಗಿವನ್ ಬರ್ತ್ ಆ್ಯಂಡ್ ದಟ್ ಈಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಕೈಂಡ್ ಆಫ್ ಥಿಂಗ್ ನನಗೆ. ಆಯಿತಾ, ಒಂದು ಹ್ಯೂಮನ್ ಸ್ಮಾಲ್ ಟೈನಿ ಕ್ರಿಯೇಷನ್ನ ಕ್ರಿಯೇಟ್ ಮಾಡೋದು ಇಸ್ ನಾಟ್ ಅ ಜೋಕ್, ರೈಟ್? ಸೊ ಇಟ್ಸ್ ಓಕೆ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ವಾಟ್ ಎವರ್ ಐ ಆಮ್ ಡೂಯಿಂಗ್ ಫಾರ್ ದ ಬೇಬಿ. ಸೊ ರಿಲ್ಯಾಕ್ಸ್ ಮಾಡು ಅಂತ ನನಗೆ ನಾನೇ ಹೇಳ್ಕೊಂಡು ಆ್ಯಂಡ್ ಇನ್ಫ್ಯಾಕ್ಟ್ ಚಂದೂ ಅಷ್ಟೇ, ಫ್ರಮ್ ಡೇ 1 ಹೆಂಗೆ ನನಗೆ ಮೈಂಡ್ ಫ್ಲಕ್ಚುಯೇಟ್ ಆದಾಗ, ಮೂಡ್ ಸ್ವಿಂಗ್ಸ್ ಆದಾಗ ಇದೆಲ್ಲ ಜಾಸ್ತಿ ಹೇಳ್ತಿದ್ದ ಅವನು, ಇದೆಲ್ಲ ಏನೂ ಇಲ್ಲ, ಇದೆಲ್ಲ ನೀನು ಅಂದ್ಕೊಳ್ತಿದ್ಯಾ, ಆ ಥರ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಇಟ್ ಈಸ್ ವೆರಿ ನಾರ್ಮಲ್. ಎಲ್ಲರೂ ಮಗು ಆದಮೇಲೆ ಈ ಥರ ಒಂದಷ್ಟು ಕಷ್ಟಗಳಾಗುತ್ತೆ. ಬಟ್ ಇಟ್ಸ್ ಓಕೆ, ಆ ಕಷ್ಟನೇ ಮಗು ಆದಾಗ ಕಷ್ಟ ಆಗಲೇಬೇಕು. ಸುಮ್ಮನೆ ಆಗೋಗ್ಬಿಡತ್ತಾ, ಅಥವಾ ಸುಮ್ಮನೆ ಈಸಿಯಾಗಿ ಹೋಗ್ಬಿಟ್ರೆ ನಿನಗೆ ಸ್ಟೋರೀಸೇ ಇರೋಲ್ಲ ಹಂಚ್ಕೊಳ್ಳೋದಕ್ಕೆ ಲೇಟರ್ ನಿನ್ನ ಮಗು ಜೊತೆ. ಸೊ ಅದಕ್ಕೆ ಈ ಥರ ಎಲ್ಲ ಆಗುತ್ತೆ. ಆ ಥರ ಏನೇನೋ ಹೇಳಿ ನನಗೆ ತುಂಬ ಮೋಟಿವೇಟ್ ಮಾಡೋನು. ಆ್ಯಂಡ್ ನಮ್ಮ ತಾಯಿಗೆ ಆಬ್ವಿಯಸ್ಲಿ ಇದೆಲ್ಲ ಅವ್ರಿಗೂ ಒಂಥರ ಹೊಸದು, ಬಿಕಾಸ್ ಅವ್ರಿಗೆ ಇಟ್ ವಾಸ್ ಡಿಫ್ರೆಂಟ್ ಆ್ಯಂಡ್ ನನಗೆ ಇಟ್ ಇಸ್ ಡಿಫ್ರೆಂಟ್. ಸೊ ನನಗೆ ನಮ್ಮ ಅಮ್ಮನ ರೆಫರೆನ್ಸು ನಂಗೆ ತೊಗೊಳೋದಕ್ಕಾಗ್ತಿಲ್ಲ, ಅಥವಾ ನನ್ನ ಸುತ್ತಮುತ್ತ ಇರೋರದೇ ಬೇರೆ 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 ಥರ ಎಲ್ಲರದು. ಇವಾಗ ಲೈಕ್ ಹೌ ವಿ ಸೇ ಅಲ್ಲ, ಪ್ರತಿಯೊಂದು ಮಗುನೂ ಬೇರೆ ಬೇರೆ ಥರ, ಯಾರನ್ನೂ ಕಂಪೇರ್ ಮಾಡಬೇಡಿ ಅಂತ ಹೆಂಗೆ ಹೇಳ್ತೀವೋ, ಪ್ರತಿಯೊಂದು ತಾಯಿ ಕೂಡ ಬೇರೆ ಥರ. ಸೊ ನಮ್ಮ ಅಮ್ಮನ ಜೊತೆ ನಾನು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಇನ್ನೊಬ್ರು ಯಾರ ಜೊತೆನೋ ನಾನು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಇಸ್ ಐ ನೋ ಆ್ಯಂಡ್ ಇಟ್ ಇಸ್ ಮೈ ಬಾಡಿ. ಸೊ ಇಟ್ಸ್ ಓಕೆ ಅಂತ ಹೇಳಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ನಾರ್ಮಲೈಸ್ ಆಗಿ ಇವಾಗ ಐ ಆಮ್ ಫೈನ್. ಸೊ ಯೂಶ್ವಲಿ ಅದು ಹೇಳ್ತಾರಲ್ಲ, ಇಟ್ ಟೇಕ್ಸ್ ಆಲ್ಮೋಸ್ಟ್ 1 year ಆ್ಯಂಡ್ ಒಬ್ಬೊಬ್ರಿಗೆ 5 ವರ್ಷ ಬೇಕಾಗುತ್ತೆ ಮತ್ತೆ ಅದು ನಾರ್ಮಲ್ ಆಗೋದಕ್ಕೆ ಅಂತ ಹೇಳ್ತಾರೆ. ಪ್ರಾಬ್ಲಿ ಇವಾಗ ನನ್ನ ಮಗಳು 1.6 ಇವಾಗ. ಐ ಥಿಂಕ್ ನಾನು ಇನ್ನೂ ನಾರ್ಮಲ್ ಆಗಿಲ್ಲ, ಬಟ್ ಐ ಲುಕ್ ನಾರ್ಮಲ್. ಇಟ್ಸ್ ಓಕೆ, ಐ ವಿಲ್ ಟೇಕ್ ಮೈ ಓನ್ ಸ್ವೀಟ್ ಟೈಮ್. ಹಾಗಂತ ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾನೂ ಇಲ್ಲ. ಐ ವಿಲ್ ಟೇಕ್ ಮೈ ಟೈಮ್ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್. ಎಷ್ಟು ಅವರ್ ನಿದ್ದೆ ಮಾಡ್ತಿದ್ರಿ? ಇದಕ್ಕಿಂತ ಒಂದು ತಿಂಗಳು ಮುಂಚೆ ಕೇಳಿದ್ರೆ ನಾನು ಆ್ಯಕ್ಚುಲಿ ನಿದ್ದೆನೇ ಮಾಡೋದು. ನನಗೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಇವಾಗ ಶಾರದಾ ನಿದ್ದೆ ಮಾಡಿದ್ರು ಕೂಡ ನನಗೆ ನಿದ್ದೆ ಬರಲ್ಲ ಅಂತ ಆ ಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಬಟ್ ಇವಾಗ ಒಂದು ಸ್ವಲ್ಪ ನಿದ್ದೆ ಮಾಡ್ತಾ ಇದೀನಿ. ಈಗ ಒಂದು 5 hour ಆದರೂ ನಿದ್ದೆ ಮಾಡ್ತೀನಿ, 5-6 hour. ಅವಾಗೆಲ್ಲ ನಾನು ನಿದ್ದೆನೇ ಮಾಡ್ತಿದ್ದೆ, ಬಿಕಾಸ್ ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಸೊ ಅದು ಸ್ಟಾರ್ಟಿಂಗಲ್ಲಿ ತುಂಬ ನಿದ್ದೆಗೆಟ್ಟು ಫ್ರಸ್ಟ್ರೇಟ್ ಆಗಿ ಮತ್ತೆ ಓಕೆ ಎದ್ದಿರ್ಬೇಕಲ್ಲ ಅಂತ ಹಿಂಗೆ ಆಗಿ ಇವಾಗ ನನ್ನ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಸೊ ನಿದ್ದೆ ಬರೋದಿಲ್ಲ. ಸೊ ಇವಾಗ ಅವಳು ಮಲ್ಕೊಳಕ್ಕೆ ಶುರು ಮಾಡಿದಳು ರಾತ್ರಿ ಹೊತ್ತು, ಬಟ್ ನನಗೆ ನಿದ್ದೆ ಬರ್ತಿಲ್ಲ. ನನ್ನ ಬಾಡಿ ಇನ್ನು ಮಕ್ಕಳು ಬೇಗ ಅಡ್ಜಸ್ಟ್ ಆಗೋಗ್ತಾರೆ, ನಮಗೆ ಕಷ್ಟ. ಸೊ ನಾನು ಇನ್ನೂ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಮಗು ಒಂದಷ್ಟು ಚಲನವಲನಗಳು, ಅದ್ರ ಮೂಮೆಂಟ್ಸ್ ಆಗಿರ್ಬೋದು, ಏನಾದರೂ ನೋಡಿದಾಗ ಅದಕ್ಕೆ ಏನೇನು ಬೇಕು ಅಂತ ಹೆಂಗೆ ತಿಳ್ಕೊತಿದ್ರಿ ನೀವು ಅಂತ? ಅದು ಇಂಟ್ಯೂಷನ್, ಮದರ್ ಇಂಟ್ಯೂಷನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಬೇಕು ಅಂತ ತಾಯಿಗೆ ಗೊತ್ತಾಗತ್ತೆ. ಅದು ನಮಗೆ ಡಾಕ್ಟರು ನನಗೆ ಫಸ್ಟ್ ಡೇಯಿಂದಾನೇ ಹೇಳೋಕ್ಕೆ ಶುರು ಮಾಡಿದರು. ಡಿಮ್ಯಾಂಡ್ ಫೀಡಿಂಗು ಕೆಲವೊಬ್ರು ಹೇಳೋರು ಇಲ್ಲ 2 hourಗೆ ಒಂದ್ಸತಿ ಫೀಡ್ ಮಾಡಿ ಅಂತ, ಇನ್ನು ಕೆಲವರು ಇಲ್ಲ ಡಿಮ್ಯಾಂಡ್ ಫೀಡಿಂಗು ಅದತ್ತ ಕೊಡಿ ಸಾಕು ಹಂಗೆ ಅಂತ. ಅದಲ್ಲದೆ ಯಾಕೆ ಅಳ್ತಿದೆ ಅನ್ನೋದೂ ಆ್ಯಕ್ಚುಲಿ ಅಮ್ಮಂದಿರಿಗೆ ಗೊತ್ತಾಗುತ್ತೆ. ಅದು ಹೆಂಗೆ ಮ್ಯಾಮ್? ಅದೇ ದಟ್ ಈಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಅ ಮದರ್, ಆ್ಯಂಡ್ ದಟ್ ಈಸ್ ಹೌ ದೇವರು ಕ್ರಿಯೇಟ್ ಮಾಡಿರೋದು ಅಮ್ಮಂದಿರು ಅಂದರೆ ಅದಕ್ಕೇನೆ. ಐ ಡೋಂಟ್ ನೋ, ಇವಾಗ ನಾವು ಅಮ್ಮಂಗೂ ನಾನು ಇವಾಗ ಓಕೆ ಐ ಆಮ್ ಆಲ್ಮೋಸ್ಟ್ ಇವಾಗಿನ ಏಜಲ್ಲಿ ನಾನೇನಾದರೂ ಹತ್ಕೊಂಡು ಫುಲ್ ಸಮಾಧಾನ ಆಗಿ ಸುಮ್ಮನೆ ನಮ್ಮ ಅಮ್ಮನ ಮುಂದೆ ಬಂದರೆ ಏನಕ್ಕೆ ಹತ್ತಿದ್ಯಾ ಅಂತ ಕೇಳ್ತಾರೆ.
ಆ್ಯಂಡ್ ನಮ್ಮ ಅಮ್ಮ ಒಬ್ಬರೇ ಅದನ್ನ ಗೆಸ್ ಮಾಡೋದು, ಬೇರೆ ಯಾರೂ ಗೆಸ್ ಮಾಡಲ್ಲ. ನಾನು ಆ ಫೀಲಿಂಗ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಗೊತ್ತಿಲ್ಲ. ಬಟ್ ಅದು ಮಗುಗೆ ಏನು ಬೇಕು ಅಂತ ಅಮ್ಮಂದ್ರಿಗೆ ಗೊತ್ತಾಗುತ್ತೆ. ಅದು ನಾನು ಮುಂಚೆ ಬಿಲೀವ್ ಮಾಡ್ತಿರ್ಲಿಲ್ಲ. ಅದಾಗ ಹೆಂಗೆ ಸಾಧ್ಯ ಆಯ್ತಾರಲ್ಲ, ಸುಮ್ಮನೆ ಅದಕ್ಕಲ್ಲ ಇದಕ್ಕೆ ಅಂತ ನಾವೇನಾದರೂ ಹೇಳಿರ್ತೀನಿ ನನ್ನ ಫ್ರೆಂಡ್ಸ್ಗಳಿಗೆ. ಬಟ್ ಅದೊಂಥರ ಎಂಥ ಬ್ಯೂಟಿಫುಲ್ ಇದು ಅಂದರೆ, ಇದಕ್ಕೆ ನನ್ನ ಮಗಳು ಅಳ್ತಿರೋದು, ಇದ್ದೇ ಬೇಕಾಗಿರೋದು ಅವಳಿಗೆ, ಅವಳು ಇಲ್ಲಿ ಹಿಂಗೆ ಹೇಳ್ತಿರೋದು ಅಂತ ಅದು ನೀಟಾಗಿ ಗೊತ್ತಾಗತ್ತೆ ನಮ್ಗಳಿಗೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ದೇವರು ಹಾಗೆ ಸೃಷ್ಟಿ ಮಾಡಿರೋದು ತಾಯಿದ್ರನ್ನ. ಸೊ ಯಾ